ಮಾಡ್ತಾ ಇದ್ವಿ ಹಾಗೂ ಶಾಲೆಗಳಿಗೆ ಪೀಠೋಪಕರಣಗಳು ಕೂಡ ಒದಗಣೆ ಮಾಡ್ತಾ ಬಂದಿದ್ದೇವೆ ಹಾಗೂ ಹಿಂದೂ ರುದ್ರಭೂಮಿಗಳನ್ನು ಅಭಿವೃದ್ಧಿ ಮಾಡ್ತಾ ಇರ್ಬೋದು ಹಾಗೂ ದೇವಸ್ಥಾನಗಳು ಅಥವಾ ಚರ್ಚ್ ಮಸೀದಿ ಅಥವಾ ಇನ್ನಿತರ ಯಾವುದೇ ಕಾರ್ಯಕ್ರಮಗಳನ್ನು ಕೂಡ ಜೀರ್ಣೋದ್ಧಾರಕ್ಕೆ ಅನುದಾನಗಳನ್ನು ಕೊಡ್ತಾ ಬಂದಿದ್ದೇವೆ. ಜನಮಂಗಳ ವಿಶೇಷವಾಗಿ ಜನಮಂಗಳ ಕಾರ್ಯಕ್ರಮ ಅಂತಂದರೆ ಈಗ ನಮ್ಮ ಸ್ವಸಹಾಯ ಸಂಘ ಇರ್ಬೋದು ಅಥವಾ ನಮ್ಮ ಊರಲ್ಲಿ ಯಾವುದೇ ಜನ ಇರ್ಬೋದು 60 ವಯಸ್ಸಾಗಿರುತ್ತೆ, ಅವರಿಗೆ ನೋಡ್ಕೊಳ್ಳೋರು ಯಾರೂ ಇರೋದಿಲ್ಲ, ಮನೆಯಲ್ಲಿ ಆಸ್ತಿ ಇರೋದಿಲ್ಲ, ಮನೆ ಇರೋದಿಲ್ಲ. ಇಂತಹ ಫಲಾನುಭವಿಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಅವರಿಗೆ 60 ವರ್ಷ ಆಗಿರ್ತಕ್ಕಂಥ ಫಲಾನುಭವಿಗಳಿಗೆ ನಾವು ಅವರನ್ನು ನಮ್ಮ ಯೋಜನೆ ಪಾಲುದಾರಿಗಳನ್ನು ಮಾಡಿಕೊಂಡು ಅವರಿಗೆ ಪ್ರತಿ ತಿಂಗಳು ಕೂಡ ನಾವು ಕ್ಷೇತ್ರದಿಂದ 1,000 ರೂಪಾಯಿ ಅವರಿಗೆ ಅನುದಾನ ಕೊಟ್ಟು ಮಾಸಾಸನವನ್ನು ವಿತರಣೆ ಮಾಡ್ತಾ ಬಂದಿದ್ದೇವೆ. ಹಾಗೂ ಅಂಗವಿಕಲರಿಗೆ ನಾವು ಜನಮಂಗಲ ಕಾರ್ಯಕ್ರಮದಲ್ಲಿ ಅವರಿಗೆ ವೀಲ್ ಚೇರ್, ಬೆಡ್, ಸ್ಟಿಕ್ ಈ ಥರ 10 ಕಾರ್ಯಕ್ರಮಗಳು ಕೂಡ ಜನಗಳಿಗೆ ತಲುಪಿಸ್ತಾ ಬಂದಿದ್ದೇವೆ. ನಮ್ಮೂರು ನಮ್ಮ ಕೆರೆ ಪುನಶ್ಚೇತನ ಕಾರ್ಯಕ್ರಮ ಕೂಡ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದೇವೆ. ಇದೇ ನಮ್ಮ ಕೃಷ್ಣಾಪುರ ದಾರಿಯಲ್ಲಿ ಹೋಗ್ತಿರ್ತಕ್ಕಂಥ ಒಂದು ಕೆರೆಯನ್ನು ತುಂಬ ಅಭಿವೃದ್ಧಿ ಮಾಡಿದ್ದೇವೆ. ಹಾಗೂ ಯೋಜನೆಯಲ್ಲಿ ಎಷ್ಟೋ ಬಡ ಕುಟುಂಬಗಳು ಇವತ್ತು ಆರ್ಥಿಕವಾಗಿ ಸಹಾಯ ಮಾಡಲಿಕ್ಕೆ ಯಾರು ಬರುವುದಿಲ್ಲ. ಆರ್ಥಿಕ ಸಹಾಯ ಮಾಡಿದರೂ ಕೂಡ ಅವರಿಗೆ ಅಷ್ಟೊಂದು ಅವ್ರು ಕೊಡೋ ಲೆಕ್ಕಾಚಾರದಲ್ಲಿ ಅವರಿಗೆ ಎತ್ತಲಿಕ್ಕೆ ಆಗುವಂಥ ಪರಿಸ್ಥಿತಿಯಲ್ಲಿ ನಾವು ಕೂಡ ನೇರವಾಗಿ ಬ್ಯಾಂಕ್ಲಿಂದನೇ ಅವರಿಗೆ ಒಂದು ಸಂಘಟನೆ ಮಾಡಿ ನೇರವಾಗಿ ಬ್ಯಾಂಕ್ಲಿಂದ ಫಲಾನುಭವಿಗಳಿಗೆ ಆ ಸಂಘಕ್ಕೆ ಆರ್ಥಿಕವಾಗಿ ಅವರು ಸಬಲೀಕರಣ ಹೊಂದಿ ಅಂತೇಳಿ ನಾವು ಬ್ಯಾಂಕ್ನಿಂದ ನೇರವಾಗಿ ಅವರಿಗೆ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿ ಅದನ್ನು ಅಭಿವೃದ್ಧಿ ಮಾಡ್ತಾ ಹೋಗ್ತಾ ಬಂದಿದ್ದೇವೆ. ಮತ್ತು ಇನ್ನೂ ಕೂಡ 10 ಕಾರ್ಯಕ್ರಮಗಳು ಇದ್ದು ಇವನ್ನ ಹೇಳೋದಕ್ಕೆ ನಾನು ಅವಕಾಶ ಮಾಡಿಕೊಟ್ಟಂತೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇವರಿಗೆ ಧನ್ಯವಾದಗಳು. ಈಗ ಅದೇ ರೀತಿಯಾಗಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದಂಥ ಶ್ರೀಮತಿ ಗೀತಾ ಮಾಲೋಜಿ ಮೇಡಮ್ ಅವರಿಂದ ಸ್ವಾಸ್ತಿಕ ಸಂಕಲ್ಪ ಯೋಜನೆಯ ಕುರಿತು ವಿಷಯ ಮಾಡಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಇಲ್ಲಿ ಧರ್ಮಸ್ಥಳ ಸಂಘದಿಂದ ಏನು ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ. ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದೊಳಗೆ ಏನು ಮೇನ್ ಇವ್ರ ಮಕ್ಕಳಿಗೆ ಯಾಕೆ ಈ ಕಾರ್ಯಕ್ರಮ ಕೊಡ್ಸತ್ತಾರ ಅನ್ನೋದು ಒಂದು ಸಬ್ಜೆಕ್ಟ್ ಈಗ. ಇಷ್ಟು ದಿನ ಸರ್ ಹೇಳಿದಂಗೆ ಬ್ರೀಫಾಗಿ ಅವ್ರದ್ದು ಏನೇನು ಫೆಸಿಲಿಟಿ ಅದಾವ ಅನ್ನೋದು ಹೇಳಿದರು. ಅದ್ರೊಳಗೆ ಮಕ್ಕಳದ್ದು ಯಾವುದಾದ್ರು ಹೇಳಿದರು ಕೇಳಿಸ್ಕೊಂಡ್ರಿ ಇಲ್ಲ. ಈ ಕಾರ್ಯಕ್ರಮ ಇರುವುದು ನಿಮಗೋಸ್ಕರ ಇರುವಂಥ ಕಾರ್ಯಕ್ರಮ ಇದು. ಇದಕ್ಕೆ ಯಾಕೆ ನನ್ನನ್ನೇ ಯಾಕೆ ಇದನ್ನು ಮಾಡಿದ್ದಾರೆ ಅಂದ್ರೆ, ನನ್ನ ಪರಿಚಯ ಗೀತಾ ಮಾಲೋಜಿ ಅಂತೇಳಿ ಕಳೆದ 10 ವರ್ಷದಿಂದ ಜನರಲ್ ಹಾಸ್ಪಿಟಲ್ ಇಲ್ಕಲ್ ನೋಡಿದಿರಿ ಯಾರ